My dear students, welcome to Learn Easily channel. Shooting an Elephant by George Orwell. ಜಾರ್ಜ್ ಆರ್ವೆಲ್ ರವರ ಶೂಟಿಂಗ್ ಆನ್ ಎಲಿಫೆಂಟ್ ಈ ಒಂದು ಎಸ್ಸೆದ ಕನ್ನಡದ ಸರಳವಾದಂತಹ ಸಾರಾಂಶವನ್ನು ನೋಡೋಣ. ಇವರು ಬರ್ಮಾದಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾಗ ಅವರು ತಮ್ಮ ನೆನಪುಗಳನ್ನು ಈ ಒಂದು ಎಸ್ಸೆನಲ್ಲಿ ಬರೆದಿರ್ತಾರೆ. ಅಂದಾಗ ಇದು ಒಂದು ಆತ್ಮಚರಿತ್ರೆಯಾಗಿರಬಹುದು. ಈ ಶೂಟಿಂಗ್ ಆನ್ ಎಲಿಫೆಂಟ್ ಈ ಒಂದು ಎಸ್ಸೆಯ ನರೇಟರ್ ಆಗಿ ಆರ್ವೆಲ್ ರವರಾಗಿರ್ತಾರೆ. ಇವರು ಬರ್ಮಾದಲ್ಲಿ ಕೆಲಸ ಮಾಡಬೇಕಾದ್ರೆ ಬರ್ಮಾದ ಜನರು ಬ್ರಿಟಿಷ್ ಹಾಗೂ ಯುರೋಪಿಯನ್ ಜನರನ್ನು ತುಂಬ ತಿರಸ್ಕಾರದಿಂದ ಕಾಣ್ತಾ ಇದ್ರು. ಯಾಕೆಂದರೆ ಬರ್ಮಾದಲ್ಲಿ ಯುರೋಪ್ ಮತ್ತು ಈ ಬ್ರಿಟಿಷ್ ವಸಾಹತುಶಾಹಿಯಾಗಿ ಮಾಡಿಕೊಂಡಿದ್ರು. ಬರ್ಮಾ ಜನರನ್ನು ಭಾರತದಲ್ಲಿ ಹೇಗೆ ಬ್ರಿಟಿಷ್ ಆಳ್ವಿಕೆ ಇತ್ತು ಹಾಗೆ ಮಾಡಿಕೊಂಡಿದ್ರು. ನಂತರ ಈ ಬರ್ಮಾದಲ್ಲಿ ಇವರು ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಕೆಲಸ ಮಾಡಬೇಕಾದ್ರೆ ಬರ್ಮಾ ಜನರ ಜೊತೆವೇ ಅವರು ಫುಟ್ಬಾಲ್ ಆಟವನ್ನು ಆಡಬೇಕಾದ್ರೆ ಆ ಬರ್ಮಾ ಜನರು ಏನು ಮಾಡ್ತಾಯಿದ್ರು, ಇವರನ್ನು ಬೇಕಾಗಿ ಕಾಲುಗಳನ್ನು ಕೊಟ್ಟು ಬೀಳಿಸ್ತಾ ಇದ್ದರು. ಹಾಗೆ ಇವರು ಸ್ಥಳೀಯವಾಗಿ ಅಲ್ಲಿ ಓಡಾಡಬೇಕಾದ್ರೆ ಆ ಬರ್ಮಾದ ಬೌದ್ಧ ಸನ್ಯಾಸಿಗಳೆಲ್ಲರೂ ಸಹ ಏನು ಮಾಡ್ತಾಯಿದ್ರು, ಈ ಯುರೋಪಿಯನ್ ಜನರನ್ನು ಬೀದಿಗಳಲ್ಲಿ ತುಂಬ ಜೋರಾಗಿ ನಿಂದಿಸ್ತಾ ಇದ್ದರು. ಯಾಕೆಂದರೆ ಅವರಿಗೆ ಇವರ ಕೈ ಕೆಳಗೆ ಒಂದು ಬದುಕೋದಕ್ಕೆ ಅವರಿಗೆ ಇಷ್ಟ ಇರಲಿಲ್ಲ. ಈ ಅನುಭವಗಳನ್ನು ಅವರು ಎಸ್ಸೆದಲ್ಲಿ ಮೊದಲು ಬರಿತಾ ಹೋಗ್ತಾರೆ. ಈ ಅನುಭವಗಳಲ್ಲಿ ಅವರು ಮೊದಲನೇದಾಗಿ ಹೇಳ್ತಕ್ಕಂಥದ್ದು ಈ ಒಂದು ಸಾಮ್ರಾಜ್ಯಶಾಹಿ ಅಥವಾ ವಸಾಹತು ಅಂತಕ್ಕಂಥದ್ದು ತುಂಬ ಕೆಟ್ಟದ್ದು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇದರಿಂದ ಆ ದೇಶದ ಜನರಲ್ಲಿ ಒಂದು ದ್ವೇಷವನ್ನು ಹುಟ್ಟಿಸುತ್ತೆ ಅಂತಕ್ಕಂಥದ್ದು. ಈ ಯುರೋಪ್ ಸಾಮ್ರಾಜ್ಯಶಾಹಿಗಳು ಬರ್ಮಾದ ಪ್ರಜೆಗಳಲ್ಲಿ ಅವರ ಮೇಲೆ ಒಂದು ದ್ವೇಷವನ್ನು ಹುಟ್ಟಿಸಿರ್ತಕ್ಕಂಥದ್ದನ್ನು ಅವರು ಇಲ್ಲಿ ತಿಳಿ ಹೇಳ್ತಾರೆ. ಅದರ ಜೊತೆಗೆ ಆ ಯುರೋಪಿಯನ್ ಆಳ್ವಿಕೆಯಲ್ಲಿ ವಾಸ ಮಾಡ್ತಕ್ಕಂಥದ್ದು ಆ ಬರ್ಮಾ ಜನರಿಗಾಗಲಿ ಅಲ್ಲಿರ್ತಕ್ಕಂಥ ಬೌದ್ಧ ಸನ್ಯಾಸಿಗಳಿಗಾಗಲಿ ಯಾರಿಗೂ ಇಷ್ಟ ಇಲ್ಲ. ಅವರೆಲ್ಲ ಇವರೇನು ಮಾಡ್ತಾಯಿದ್ರು, ಇವರನ್ನು ದ್ವೇಷ ಮಾಡ್ತಾಯಿದ್ರು ಮತ್ತು ತುಂಬ ಅಪಹಾಸ್ಯ ಮಾಡ್ತಕ್ಕಂಥದ್ದು, ತಿರಸ್ಕಾರ ಮಾಡ್ತಕ್ಕಂಥದ್ದು ಇವೆಲ್ಲವೂ ಸಹ ನಡೀತಾ ಇತ್ತು. ಈ ಒಂದು ಅನುಭವಗಳನ್ನು ಜಾರ್ಜ್ ಆರ್ವೆಲ್ ರವರು ಈ ಎಸ್ಸೆಯಲ್ಲಿ ಹೇಳ್ತಾ ಹೋಗ್ತಾರೆ. ಆ ಶೂಟಿಂಗ್ ಆಫ್ ಆನ್ ಎಲಿಫೆಂಟ್ ಕತೆಗೆ ಬರುವ ಮುಂಚೆ ತಮ್ಮ ಈ ಒಂದು ಕೆಲವು ನೆನಪುಗಳನ್ನು ಅಲ್ಲೇ ಹೇಳ್ತಾರೆ. ಆ ಒಂದು ಬರ್ಮಾದಲ್ಲಿ ಇವರು ಕೆಲಸ ಮಾಡಬೇಕಾದ್ರೆ ತನ್ನ ಕೆಲಸವನ್ನು ಅಡ್ಡಿಪಡಿಸಲು ಒಂದು ಪ್ರಾಣಿ ಬರುತ್ತೆ. ಆ ಪ್ರಾಣಿಯ ಒಂದು ಸನ್ನಿವೇಶವನ್ನು ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಈ ಶೂಟಿಂಗ್ ಆನ್ ಎಲಿಫೆಂಟ್ ಈ ಕತೆ ಬರ್ಮಾದಲ್ಲಿರ್ತಕ್ಕಂತಹ ಮೌಲ್ನೀನ್ ಒಂದು ಪ್ರದೇಶದಲ್ಲಿ ನಡೆಯುತ್ತೆ. ಆ ಪ್ರದೇಶದಲ್ಲಿ ಅಲ್ಲಿರ್ತಕ್ಕಂಥ ಜನ ಏನು ಮಾಡ್ತಾರೆ, ಆನೆಗಳನ್ನು ಪಳಗಿಸಿ ಅವುಗಳನ್ನು ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ಆನೆಗಳ ಕೈಯಿಂದ ಕೆಲಸ ಮಾಡಿಸೋದಾಗಬಹುದು, ಈ ರೀತಿಯ ಕಾರ್ಯಗಳಲ್ಲಿ ತೊಡಗಿರ್ತಾರೆ. ಹಾಗಿರಬೇಕಾದ್ರೆ ಒಂದು ಪಳಗಿಸಿ ಇರ್ತಕ್ಕಂಥ ಒಂದು ಆನೆ ಏನು ಮಾಡುತ್ತೆ, ತನ್ನ ಮಾವುತನ ಕಂಟ್ರೋಲಿಂದ ತಪ್ಪಿಸಿಕೊಂಡು ಏನು ಮಾಡುತ್ತೆ, ಒಂದು ಮಾರ್ಕೆಟ್ನಲ್ಲಿ ನುಗ್ಗುತ್ತೆ. ಆ ಮಾರ್ಕೆಟ್ನಲ್ಲಿ ಅತ್ಯಂತ ಒಂದು ಅನಾಹುತಗಳನ್ನು ಸೃಷ್ಟಿ ಮಾಡ್ತಾ ಇರುತ್ತೆ. ಆ ಮಾರ್ಕೆಟ್ನಲ್ಲಿ ಒಂದು ಗುಡಿಸಲನ್ನು ನಾಶ ಮಾಡುತ್ತೆ, ಒಂದು ಹಸುವನ್ನು ಕೊಲ್ಲುತ್ತೆ ಮತ್ತು ಹಣ್ಣಿನ ಅಂಗಡಿಗಳ ಮೇಲೆ ದಾಳಿ ಮಾಡಿ ಅವುಗಳನ್ನೆಲ್ಲ ಆ ಒಂದು ಮಾರ್ಕೆಟ್ ರೋಡ್ನೆಲ್ಲ ತುಂಬ ವಿಧ್ವಂಸ ಮಾಡ್ತಾ ಇರುತ್ತೆ. ಇದನ್ನು ತಿಳಿದಂತಹ ಆರ್ವೆಲ್ ಒಬ್ಬ ಪೊಲೀಸ್ ಅಧಿಕಾರಿ ಆಗಿದ್ದು ತನ್ನ ರೈಫಲನ್ನು ತಗೊಂಡು ಏನು ಮಾಡ್ತಾರೆ, ಆ ಆನೆಯನ್ನು ಎದುರಿಸೋದಕ್ಕೆ ಏನು ಮಾಡ್ತಾರೆ, ತನ್ನ ಕುದುರೆಯನ್ನು ಏರಿ ಹೊರಡ್ತಾರೆ. ಆರ್ವೆಲ್ ರವರಿಗೆ ಗೊತ್ತಿದೆ, ಆನೆಯನ್ನು ಕೊಲ್ಲೋದಕ್ಕೆ ರೈಫಲ್ ಸಾಕಾಗೋದಿಲ್ಲ, ಅದಕ್ಕೆ ದೊಡ್ಡದಾದಂಥ ಬಂದೂಕು ಬೇಕಾಗಿರುತ್ತೆ ಅಂತ ಗೊತ್ತಿರುತ್ತೆ. ಆದರೆ ಈ ರೈಫಲ್ ಮುಖಾಂತರ ಏನಾದರೂ ಮಾಡಿ ಆನೆಯನ್ನು ಎದುರಿಸಬಹುದು ಅಂತ ಹೇಳಿ ಆರ್ವೆಲ್ ರವರು ಭಾವಿಸಿ ಏನು ಮಾಡ್ತಾರೆ, ಅಲ್ಲಿಗೆ ಹೋಗ್ತಾರೆ. ಆನೆ ಆ ವೇಳೆಗಾಗಲೇ ಒಂದು ಗುಡಿಸಲು ನಾಶ ಮಾಡಿರುತ್ತೆ, ಒಂದು ಹಸುವನ್ನು ಸಾಯಿಸಿರುತ್ತೆ, ಅಂಗಡಿಗಳನ್ನೆಲ್ಲ ಪುಡಿಗಟ್ಟಿಬಿಟ್ಟಿರುತ್ತೆ. ಈ ಆರ್ವೆಲ್ ರವರು ಹೋಗೋ ಸಮಯಕ್ಕೆ ಸರಿಯಾಗಿ ಆ ಆನೆ ಏನು ಮಾಡಿರುತ್ತೆ, ಒಬ್ಬ ಕೂಲಿ ಕಾರ್ಮಿಕನನ್ನು ತುಳಿದು ಸಾಯಿಸಿರುತ್ತೆ ಅಂತಕ್ಕಂಥದ್ದು ಆತನಿಗೆ ಗೊತ್ತಾಗುತ್ತೆ. ಆರ್ವೆಲ್ ತನ್ನ ಕುದುರೆಯನ್ನು ಬಿಟ್ಟು ಆ ಒಂದು ದೊಡ್ಡ ಪ್ರಾಣಿಯನ್ನು ಕೊಲ್ಲೋದಕ್ಕೆ ಈ ರೈಫಲ್ ತಂದಿರ್ತಾನೆ. ಹಾಗೆ ಆನೆಯನ್ನು ಹುಡ್ಕೊಂಡೋದಂತಹ ಆರ್ವೆಲ್ಗೆ ಆ ಒಂದು ಸನ್ನಿವೇಶ ಬೇರೆ ರೀತಿಯಲ್ಲಿ ಕಾಣುತ್ತೆ. ಯಾವ ರೀತಿ ಇರುತ್ತೆ ಅಂದರೆ, ಆ ಆನೆ ಬಳಿಗೆ ಹೋಗುವಷ್ಟೊತ್ತಿಗೆ ಆ ಆನೆ ಒಂದು ತುಂಬ ಮುಗ್ಧವಾದಂಥ ಹಸುವಿನ ಹಾಗೆ ಹುಲ್ಲನ್ನು ತಿಂತಾ ಇರೋದು ಕಾಣುತ್ತೆ.
ಆಗಾಗಲೇ ಆನೆ ಆ ಒಂದು ಬೀದಿಯಿಂದ ಅಥವಾ ನಗರದಿಂದ ಹೊರವಲಯಕ್ಕೆ ಬಂದಿರುತ್ತೆ. ಅದು ತುಂಬ ಶಾಂತವಾಗಿ ಒಂದು ಹಸುವಿನ ಹಾಗೆ ಹುಲ್ಲನ್ನು ತಿಂತಾ ಇರುತ್ತೆ. ಆ ಸುತ್ತಲೂ ಸಾವಿರಾರು ಜನ ಸ್ಥಳೀಯ ಬರ್ಮನ್ ಜನರೆಲ್ಲ ಸೇರಿಬಿಟ್ಟಿರ್ತಾರೆ. ಈಗ ಆರ್ವೆಲ್ರವರು ಅಲ್ಲಿ ಬಂದಿರ್ತಾರೆ. ಆ ಜನರೆಲ್ಲ ಆರ್ವೆಲ್ರವರನ್ನು ನೋಡ್ತಾ ಇರ್ತಾರೆ. ಏನು ಮಾಡ್ತಾರೆ ಇವರು ಅಂತಕ್ಕಂಥದ್ದನ್ನು ನೋಡ್ತಾ ಇರ್ತಾರೆ. ಯಾಕಂದರೆ ಆ ಆನೆ ಈಗಾಗಲೇ ತುಂಬ ಅಪಾಯವನ್ನು ಉಂಟು ಮಾಡಿದೆ. ಆ ಆನೆಯನ್ನು ಮುಂದೆ ಬೇರೆ ಯಾರಿಗೆ ಬೇಕಾದರೂ ಇದು ಅಪಾಯವನ್ನು ಉಂಟು ಮಾಡಬಹುದು ಅಂತ ಜನರು ಆರ್ವೆಲ್ ಏನು ಮಾಡ್ತಾರೆ ಅನ್ನೋದನ್ನು ನೋಡ್ತಾ ಇರ್ತಾರೆ. ಆದರೆ ಆರ್ವೆಲ್ ಆ ಪ್ರಾಣಿಯನ್ನು ನೋಡಿದಾಗ, ಆ ಆನೆಯನ್ನು ನೋಡಿದಾಗ ಆನೆ ತುಂಬ ಶಾಂತವಾಗಿರುತ್ತೆ. ಆದರೆ ಆ ಜನರೆಲ್ಲ ಏನು ಮಾಡ್ತಾರೆ, ಆ ಜನಸಮೂಹ ಆರ್ವೆಲ್ ಆ ಆನೆಯನ್ನು ಕೊಲ್ಲಬೇಕು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಆದರೆ ಇಲ್ಲಿ ಆರ್ವೆಲ್ರವ್ರಿಗೆ ಆನೆಯನ್ನು ಕೊಲ್ಲೋದಕ್ಕೆ ಮನಸ್ಸಾಗೋದಿಲ್ಲ. ಯಾಕಪ್ಪ ಅಂದರೆ ಈಗ ಆರ್ವೆಲ್ ಆ ಆನೆ ಯಾವುದೇ ರೀತಿ ಅಪಾಯವನ್ನು ಉಂಟು ಮಾಡ್ತಾ ಇರೋದಿಲ್ಲ. ಅದು ತುಂಬ ಸೈಲೆಂಟಾಗಿ ಒಂದು ಹಸುವಿನ ಹಾಗೆ ಮೇವನ್ನು ಮೇಯ್ತಾ ಇದೆ. ಈಗ ಅವರು ಅದನ್ನು ಕೊಲ್ಲದೆ ಹಿಂದಕ್ಕೆ ಹೋದಾಗ ಇಲ್ಲಿ ಆ ಜನರ ಮನಸ್ಸಿನಲ್ಲಿ ಈತ ಆಲ್ರೆಡಿ ಒಬ್ಬ ಯುರೋಪಿಯನ್, ಒಂದು ಸಾಮ್ರಾಜ್ಯಶಾಹಿ ಒಂದು ಭಾವನೆ ಜನರಲ್ಲಿ ಇರೋದರಿಂದ ಆ ಒಬ್ಬ ಪ್ರತಿನಿಧಿಯಾಗಿ ಅವನಲ್ಲಿ ಇರ್ತಾನೆ, ಒಬ್ಬ ಸೇವಕನಾಗಿ, ಒಬ್ಬ ಪೊಲೀಸ್ ಅಧಿಕಾರಿಯಾಗಿದ್ದಾನೆ. ಅದನ್ನು ಕೊಲ್ಲದೆ ಹೋದರೆ ಜನರಿಗೆಲ್ಲ ಏನಾಗುತ್ತೆ, ಈ ಆನೆಯನ್ನು ಬಿಟ್ಟು ಮತ್ತೆ ಅನಾಹುತ ಮಾಡೋದಕ್ಕೆ ಈತ ಬಿಟ್ಟಿದ್ದಾನೆ ಅಂತಕ್ಕಂಥದ್ದು ಎಲ್ಲರೂ ಭಾವಿಸ್ತಾರೆ. ಆದರೆ ಆ ಮುಗ್ಧವಾದ ಸೈಲೆಂಟಾಗಿರ್ತಕ್ಕಂಥ ಆನೆಯನ್ನು ಕೊಲ್ಲೋದಕ್ಕೆ ಇವ್ರಿಗೂ ಸಹ ಮನಸ್ಸಿರೋದಿಲ್ಲ. ಆಗ ಇವರು ಆ ಒಂದು ಒಬ್ಬ ಸಾಮ್ರಾಜ್ಯಶಾಹಿ ಪ್ರತಿನಿಧಿಯಾಗಿದ್ದುಕೊಂಡು ಆತ ಏನು ಮಾಡ್ತಾನೆ, ಆ ಜನರ ನಿರೀಕ್ಷೆಯನ್ನು ಗಮನಿಸಿದಂತಹ ಆರ್ವೆಲ್ರವರು ಒಂದು ಸೆಕ್ಯೂರ್ಡ್ ಡಿಸ್ಟೆನ್ಸಿಂದ, ಒಂದು ದೂರದಿಂದ ನಿಂತು ಆನೆಗೆ ಗುಂಡಿಕ್ಕಿ ಕೊಲ್ತಾನೆ. ಆ ಪ್ರಾಣಿ ಸಾಯಲು ಇನ್ನೂ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅಂತ ಆತ ಆಶ್ಚರ್ಯಪಡ್ತಾನೆ. ಯಾಕೆಂದರೆ ಆನೆ ವಿಲವಿಲನೆ ಒದ್ದಾಡ್ತಾ ಇರುತ್ತೆ. ಅದನ್ನು ನೋಡಿದಂತಹ ಆರ್ವೆಲ್ರವರು ತಾನೊಬ್ಬ ಮೂರ್ಖನಂತೆ ಆ ಜನರ ಮುಂದೆ ಕಾಣಿಸ್ಕೊಳ್ಳೋದಕ್ಕೆ ಬಯಸೋದಿಲ್ಲ. ಆದರೆ ಆ ಆನೆಯನ್ನು ಕೊಂದಿದ್ದು ಮಾತ್ರ ತಾನು ಆ ಜನರಿಂದ ಮೂರ್ಖನಾಗಬಾರದು ಅನ್ನೋ ಒಂದು ದೃಷ್ಟಿಯಿಂದ ನಾನು ಆನೆಯನ್ನು ಕೊಂದೆ ಅಂತ ಈ ಎಸ್ಸೇದ ಕೊನೆಯಲ್ಲಿ ತಿಳಿಸ್ತಾರೆ. ನೋಡಿ, ಕನ್ನಡದಲ್ಲಿ ತುಂಬ ಸರಳವಾಗಿ ಎಸ್ಸೇದ ಒಂದು ಸಾರಾಂಶವನ್ನು ಹೇಳಿದ್ದೇನೆ. ಹಾಗೆ ಇಂಗ್ಲೀಷ್ನ PDF ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ನೀವು ಡೌನ್ಲೋಡ್ ಮಾಡಿ ಓದಬಹುದಾಗಿರುತ್ತೆ.